ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಸ್ವಲ್ಪ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ಪ್ರಿಫರ್ ಮಾಡೋಣ ಅಂತ ಹೇಳ್ಬಿಟ್ಟು ಸೋರೆಕಾಯಿ ರೊಟ್ಟಿನ ಮಾಡ್ತಾಯಿದ್ದೀನಿ. ಇದರ ವ್ಲಾಗ್ ಅಥವಾ ವಿಡಿಯೋನ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆ್ಯಡ್ ಮಾಡಿರ್ತೀನಿ. ಪ್ಲೀಸ್ ಗೋ ಆ್ಯಂಡ್ ಚೆಕ್ ಔಟ್. ಈ ರೆಸಿಪಿ ತುಂಬಾ ಹೆಲ್ದಿಯಾಗಿರುತ್ತೆ. ವೆಯ್ಟ್ ಲಾಸ್ ಮಾಡೋರ್ಗಂತೂ ತುಂಬ ಸೂಟಬಲ್ ರೆಸಿಪಿ. ಮಾರ್ನಿಂಗಲ್ಲಿ ಈಸಿಯಾಗಿ ಮಾಡ್ಕೋಬೋದು, ಹೆಲ್ದಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು. ಸೊ ಈ ರೆಸಿಪಿನ ಚೆಕ್ಔಟ್ ಮಾಡಿ. ಸೊ ಮಾರ್ನಿಂಗ್ ಸ್ಟೀನಾ ಮಲ್ಕೊಂಡು ಆದಮೇಲೆ ನೋಡಿ ಯಾವ ಥರ ಆಟ ಆಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅವಳಿಗೆ ನಾರ್ಮಲಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದಿರುತ್ತೆ. ಬೆಳಗ್ಗೆನೇ ಎದ್ಕೊಂಡು ಸ್ವಲ್ಪ ಕಾಡಿಸಿ ನನಗೆ ಈ ಥರ ಮಾಡಿ ಎದ್ದೋಳವರೆಗೂ ಸಮಾಧಾನ ಇರಲ್ಲ. ಅವಳು ಮಲ್ಕೊಂಡಾಗ ನಾನು ಈ ಥರ ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಸೊಪ್ಪುಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಾಗಲಿ, ಇಲ್ಲ ಪಾತ್ರೆಗಳು ತೊಳೆಯೋದಾಗಲಿ, ಏನಾದರೂ ಗಾರ್ಡನಲ್ಲಿ ಕೆಲಸಗಳಿದ್ದರೆ ಕ್ಲೀನ್ ಮಾಡ್ಕೊಳ್ಳೋದಾಗಲಿ, ಹಾಗೆ ಬಟ್ಟೆಗಳು ಒಣಗಿಸೋದಾಗಲಿ, ಈ ಥರ ಚಿಕ್ಕ ಪುಟ್ಟ ಮನೆಯಲ್ಲಿ ನಾರ್ಮಲಾಗಿ ಯೂಶ್ವಲಾಗಿ ಮಾಡೋವಂಥ ಕೆಲಸಗಳನ್ನ ನಾನು ಮಾಡ್ಕೋತಾ ಇರ್ತೀನಿ. ಏನಕ್ಕೆ ಅಂದರೆ ಅವಳಿದ್ದಾಗ ಏನೂ ಮಾಡೋಕ್ಕಾಗಲ್ಲ. ಡಬಲ್ ಕೆಲಸ ಮಾಡಿ ಆಗಿಬಿಡ್ತಾಳೆ. ನಾನು ಒಂದು ಮಾಡೋದಾದರೆ ಅವಳು ಡಬಲ್ ಕೆಲಸ ಮಾಡಿಟ್ಟಿರ್ತಾಳೆ. ಸೊ ಅವಳು ಸ್ವಲ್ಪ ಬಿಟ್ಟಿದ್ಲು. ಹಾಗಾಗಿ ಮಧ್ಯಾಹ್ನ ಲಂಚ್ಗೆ ಅಂತ ರೊಟ್ಟಿ ಮಾಡಿದೆ. ಅದ್ರ ಜೊತೆ ಸ್ವಲ್ಪ ರಾಜಗಿರ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾರ್ಮಲಾಗಿ ಈ ರೊಟ್ಟಿ ರೆಸಿಪಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಎಲ್ಲಾದರೂ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಲಿಂಕ್ನ. ಇದನ್ನು ರುಚಿಯಾಗಿ ಈಸಿಯಾಗಿ ಮಾಡ್ಕೋಬೋದು. ಈ ರಾಜಗಿರ ಸೊಪ್ಪಿನ ಪಲ್ಯ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ನಿಮಗೇನಾದರೂ ಐರನ್ ಡಿಫಿಷಿಯನ್ಸಿ ಏನಾದರೂ ಇದ್ದರೆ, ಕಡಿಮೆ ಆಗಿದ್ದರೆ ಈ ಥರ ರೆಸಿಪೀಸ್ ನೀವು ಟ್ರೈ ಮಾಡೋದು ತುಂಬ ಉತ್ತಮ. ಹಾಗೆ ನಾನಿಲ್ಲಿ ಸ್ವಲ್ಪ ಸೊಪ್ಪಿದೆಯಲ್ಲ, ಸೊಪ್ಪು ರಾಜಗಿರ ಸೊಪ್ಪು ಜೊತೆ ಸ್ವಲ್ಪ ಮೊಸರು ಬಜ್ಜಿ ಥರ ಮಾಡೋಣ, ಅಂದರೆ ಇದನ್ನು ಮೊಸರು ಸಾಂಬಾರು ಅಂತ ಕೂಡ ಹೇಳ್ಬೋದು. ನಾನು ಈ ಥರ ನಾರ್ಮಲಾಗಿ ಯೂಶ್ವಲಾಗಿ ಟೈಮ್ ಇಲ್ದಾಗ ಈ ಥರ ಪ್ರಿಪೇರ್ ಮಾಡ್ಕೊತೀನಿ. ನೀವು ನೋಡ್ಬೋದು ನಾನು ಏನೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ ಅಂತ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ, ಜೀರಿಗೆ, ಹಾಗೆ ಬೇಕಾದರೆ ಒಂದೆರಡು ಬೆಳ್ಳುಳ್ಳಿ ಹಾಕಿ, ಒಂದು ಸ್ಮಾಲ್ ಕಟ್ ಸೈಜ್ ಪೀಸಷ್ಟು ಆನಿಯನ್ನು, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಿಮಗೆ ಆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಇದಾದಮೇಲೆ ಫ್ಲೇಮ್ ಎಲ್ಲ ಆಫ್ ಮಾಡಿ ಚೆನ್ನಾಗಿ ಕೆಳಗಡೆ ಇಟ್ಟು ಒಂದು 5 ನಿಮಿಷ ಬಿಟ್ಟು ಅದು ತಣ್ಣಗಾದಮೇಲೆ ನೀವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಷ್ಟು ಮೊಸರು ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿದರೆ ತುಂಬಾ ಈಸಿಯಾಗಿ ಹಾಗೆ ಸುಲಭವಾಗಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಸೈಡ್ ಡಿಶ್ ಆಗಿ ಯೂಸ್ ಮಾಡ್ಕೋಬೋದು. ನಿಮಗೆ ಏನೂ ಆಪ್ಷನ್ ಇಲ್ಲ ಅಂತ ಆದಾಗೂ ಈ ಥರ ಸಾಂಬಾರು ಮಾಡ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಸೊ ಇಲ್ಲಿ ನಮ್ಮ ರ್ಯಾಕ್ಸಿ ಅವ್ರ ಡಾಡಾ ಬಂದಾಗ ಯಾವ ಥರ ರಿಯಾಕ್ಟ್ ಆಗ್ತದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಈವ್ನಿಂಗ್ ಟೈಮಲ್ಲಿ ಅವ್ರು ಬರ್ತಾರಲ್ಲ, ಸೊ ಫುಲ್ ಎಕ್ಸೈಟ್ಮೆಂಟು. ಇಬ್ಬಿಬ್ಬರು ಕಾಯ್ತಾ ಇರ್ತಾರೆ ಮನೆಗೆ ಬಂದರೆ ಸಾಕಪ್ಪ ಡಾಡಾ ಅಂತೇಳಿ. ಒಂದು ಅವ್ರ ಪಾಪು, ನಮ್ಮ ಪಾಪು, ಹಾಗೆ ರ್ಯಾಕ್ಸಿ ಇಬ್ಬರು ಮಕ್ಕಳೇ ಆಗಿಬಿಟ್ಟಿದ್ದಾರೆ ನಮಗಂತೂ. ಅಯ್ಯೋ, ಅದು ಆ ಖುಷಿ ಏನು ಮಾಡ್ತದೆ ಅಂತ ಅದಕ್ಕೆ ಅರ್ಥ ಆಗಲ್ಲ. ಅವ್ರ ಡಾಡಾ ಬಂದು ಕೂಡಲೇ ವಾಕಿಂಗ್ ಕರ್ಕೊಂಡು ಹೋಗಂತ ಫುಲ್ ಬೊಗಳ್ಕೊಂಡು ಬರೋವರೆಗೂ ಸಮಾಧಾನವೇ ಇಲ್ಲ, ಬೊಗಳ್ತಾನೇ ಇರ್ತದೆ. ಹೋಗೋಣ ಅಂತ. ಬಂದಮೇಲೆ ಸರಿ ಆಯಿತು ಅಂತೇಳಿ ಕರ್ಕೊಂಡು ಹೋಗು ವಾಕಿಂಗ್ ಬಂದರು. ಸೊ ನಾನು ಫೈನಲಾಗಿ ಲಾಸ್ಟ್ ನೈಟ್ಗೆ ನಾನು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿಬಿಟ್ಟು ದಾಲ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಯಾವಾಗಲೂ ಹೆಲ್ದಿಯಾಗಿ ತಿನ್ನೋದ್ರಿಂದ ಸ್ವಲ್ಪ ನಿಮಗೆ ನ್ಯೂಟ್ರಿಷನ್ಸ್ ನಿಮ್ಮ ದೇಹಕ್ಕೆ ಏನು ಬೇಕಿದೆ ಅದು ಸಿಕ್ಕಂಗಾಗುತ್ತೆ. ಸೊ ಅದ್ರ ಜೊತೆ ಸ್ವಲ್ಪ ನಾನು ಚಿಕನ್ ಫ್ರೈ ಥರ ಮಾಡೋಣ ಅಂತ ಇದ್ದೀನಿ. ಅಂದರೆ ಸ್ವಲ್ಪ ನಾರ್ಮಲಾಗಿ ಜಾಸ್ತಿ ಮಿನಿಮಮ್ ಕ್ವಾಂಟಿಟಿ ಆಫ್ ಮಸಾಲ ನಮಗೇನು ಬೇಕು ಆ ಥರ. ನಾನು ನಾರ್ಮಲಾಗಿ ಜಾಸ್ತಿ ಮಸಾಲ ಯೂಸ್ ಮಾಡಲ್ಲ, ಬಿಕಾಸ್ ಪಾಪುನೂ ಊಟ ಮಾಡ್ತಾಳೆ, ತಿಂತಾಳೆ. ನನಗೂ ಅಷ್ಟೇ ಜಾಸ್ತಿ ಮಸಾಲ ಯೂಸ್ ಮಾಡಲ್ಲ. ಏನಕ್ಕೆ ಅಂದರೆ ಆ್ಯಸಿಡಿಟಿ, ಹಾರ್ಟ್ ಬರ್ನ್ ಅನ್ನೋದೆಲ್ಲ ಆಗೋದಿಲ್ಲ. ಸೊ ಹಾಗಾಗಿ ನಾನು ಈ ಥರ ಮಿನಿಮಮ್ ಆಗಿ ಸ್ವಲ್ಪ ಕೊಬ್ಬರಿ ಸ್ವಲ್ಪನೇ ಮಸಾಲಾಸ್ ಆ್ಯಡ್ ಮಾಡಿ, ಸ್ವಲ್ಪ ಫ್ರೈ ಮಾಡ್ಕೊಂಡಿರೋ ಆನಿಯನ್ನು, ಕೊತ್ತಂಬರಿ ಸೊಪ್ಪು, ಹಾಗೆ ನಾನು ಮಿಕ್ಸಿ ಹಾಕ್ಕೊಂಡಿರೋಂಥ ಟೊಮೆಟೊನ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಮಸಾಲ. ಅದಾದಮೇಲೆ ನಾನು ಚಿಕನ್ ಹಾಕಿ, ಇಲ್ಲ ಫಸ್ಟು ಆನಿಯನ್ ಗೋಲ್ಡನ್ ಬ್ರೌನ್ ಆದಮೇಲೆ ಚಿಕನ್ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಚಿಕನ್ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಮುಚ್ಚಿಟ್ಬಿಡ್ತೀನಿ. ಒಂದು 5-10 ನಿಮಿಷ ಅದರಲ್ಲಿರುವಂಥ ನೀರೆಲ್ಲ ಇಳ್ಕೊಂಡು ಪ್ರಿಪೇರ್ ಆಗುತ್ತೆ. ಅದಾದಮೇಲೆ ನಾನು ಪ್ರಿಪೇರ್ ಮಾಡಿ ಇಟ್ಕೊಂಡಿರೋಂಥ ಮಸಾಲಾನ ಹಾಕಿ ಇದನ್ನು ಒಂದು ಚೆನ್ನಾಗಿ 10-15 ಮಿನಿಟ್ಸು ನೀರು ಎಲ್ಲನೂ ಅಬ್ಸರ್ವ್ ಆಗೋ ಥರ ಸ್ವಲ್ಪ ಫ್ರೈ, ನಾರ್ಮಲಾಗಿ ಮಾಯ್ಶ್ಚರ್ ಕಂಟೆಂಟ್ ಇಲ್ಲದೆ ಇರೋ ಥರ ಗಟ್ಟಿಯಾಗಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ನಿಮಗೆ, ಮಾಡ್ಕೊಂಡು ತಿನ್ನಿ ಒಂದು ಸಲ. ಸೊ ಫೈನಲಾಗಿ ನಾನು ನೈಟ್ಗೆ ಈಗಂತೂ ಸೊಳ್ಳೆಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ನ್ಯಾಚುರಲಾಗಿ ಮನೆಯಲ್ಲಿ ಸೊಳ್ಳೆ ಮಕ್ಕಳಿಗೆ ಕಡಿಯದೇ ಇರೋ ಥರ ಮನೆಯಲ್ಲೇ ಹೇಗೆ ಹೋಮ್ ಮೇಡ್
ಸೊಳ್ಳೆ ಕಚ್ಚದೇ ಇರೋ ಥರ ಆಯಿಲ್ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 2 ಕರ್ಪೂರ ತೊಗೊಂಡಿದ್ದೀನಿ. ನಾರ್ಮಲಾಗಿ ಎಲ್ಲ ಸ್ಟೇಷನರಿ ಶಾಪಲ್ಲಿ ಸಿಗುತ್ತೆ ನಿಮಗೆ. 2 ಕರ್ಪೂರ ಚೆನ್ನಾಗಿ ಜಜ್ಜಿಟ್ಕೊಂಡು ಪೌಡ್ರ್ ಆದಮೇಲೆ ಅದಕ್ಕೆ ಸ್ವಲ್ಪ ನೀಮ್ ಆಯಿಲ್ ಹಾಗೆ ಕೋಕೋನಟ್ ಆಯಿಲ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಕ್ಕಳಿಗೆ ಅಪ್ಲೈ ಮಾಡೋದ್ರಿಂದ ಸೊಳ್ಳೆ ಕಡಿಯೋದನ್ನು ತಪ್ಪಿಸ್ಬೋದು. ಇವಾಗ ಡೆಂಗ್ಯೂ ಮಲೇರಿಯಾ ಅಂತ ತುಂಬಾ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ನೀವು ಮನೇಲೇ ಈ ಥರ ಹೋಮ್ಮೇಡಾಗಿ ನ್ಯಾಚುರಲಾಗಿ ಮಾಡಿ ಯೂಸ್ ಮಾಡಿ ನಿಮ್ಮ ಮಕ್ಕಳಿಗೆ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಆದರೂ ಪ್ರಿವೆನ್ಷನ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಖಂಡಿತ ಟ್ರೈ ಮಾಡಿ ಇದನ್ನು ಮನೆಯಲ್ಲಿ ಯಾರ್ಯಾರ ಮನೆಯಲ್ಲಿ ಮಕ್ಕಳಿದ್ದಾರೋ ಆ ಮಕ್ಕಳಿಗೆ ಅಪ್ಲೈ ಮಾಡೋದ್ರಿಂದ ಸ್ವಲ್ಪ ಸೊಳ್ಳೆ ಕಡಿಯೋದು ಕಮ್ಮಿನೇ ಆಗುತ್ತೆ. ನೈಟ್ ಟೈಮಲ್ಲಿ ಕಚ್ಚೋದಕ್ಕಿಂತ ಹಗಲು ಟೈಮಲ್ಲಿ ಸೊಳ್ಳೆ ಕಚ್ಚೋದು ತುಂಬಾ ಡೇಂಜರ್ ಇರುತ್ತೆ. ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಅದರದ್ದು ವಿಡಿಯೋ ಕೂಡ ಮಾಡಿ ಹಾಕಿದ್ದೀನಿ. ಡೆಂಗ್ಯೂ ಸಿಮ್ಟಮ್ಸ್ ಯಾವ ಥರ ಇರುತ್ತೆ ಹಾಗೆ ಡೆಂಗ್ಯೂ ಹೆಂಗೆ ಹರಡುತ್ತೆ ಅಂತೇಳಿ ಅದ್ರ ಬಗ್ಗೆನೂ ವಿಡಿಯೋ ಮಾಡಿ ಹಾಕಿದ್ದೀನಿ. ಆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲೇ ಆ್ಯಡ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ಔಟ್. ಹಾಗೆ ನೋಡಿ ನಾನಿಲ್ಲಿ ಪ್ರಿಪೇರ್ ಮಾಡಿರೋವಂಥ ಆಯಿಲ್ನ ಪಾಪುಗೆ ಕೈಗೆ ಎಲ್ಲೆಲ್ಲಿ ಓಪನ್ ಪ್ಲೇಸಸ್ ಅಂದರೆ ಕೈಯಿಂದ ಹ್ಯಾಂಡ್ಗೆ ಕಾಲಿಗೆ ಎಲ್ಲೆಲ್ಲಿ ಓಪನ್ ಪ್ಲೇಸಸ್ ಇದೆ ಅಲ್ಲಿಗೆ ಅಪ್ಲೈ ಮಾಡಿ. ಇದರಲ್ಲಿ ನೀಮ್ ಆಯಿಲ್ ಹಾಕಿರೋದ್ರಿಂದ ಸ್ವಲ್ಪ ಸೊಳ್ಳೆಗಳಿಗೆ ಕಚ್ಚಲಿಕ್ಕಾಗಲ್ಲ. ಇದರಿಂದ ಬರುವಂಥ ರೋಗಗಳನ್ನ ಕೂಡ ತಡೆಗಟ್ಬೋದು. ಇದು ಭಾಳನೇ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತಾ ಇದ್ದೀನಿ. ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಓಕೆನಾ. ಹಾಗೆ ಶುಭರಾತ್ರಿ, ಗುಡ್ ನೈಟ್, ಟೇಕ್ ಕೇರ್, ಬಾಯ್.